ಅವ್ರು ಹಂಗೆ ಮಾಡ್ತಿದ್ರು ಅವ್ರು ಹಿಂಗೆ ಮಾಡ್ತಿದ್ರು ಅವ್ರ ಸಮಾಜಕ್ಕೆ ಒಂದು ಏನಿಲ್ಲ ಒಂದೇ ಅವ್ರ ಪ್ರಾಬ್ಲಮ್ ಏನಂತಂದ್ರೆ ಅವ್ನು ಸ್ವಯಂ ಘೋಷಿತ ಒಬ್ಬ ಲೀಡ್ರ್ ಆಗಿಬಿಟ್ಟಿದೆ ಈಗ. ನಾವು ಸಾಕಷ್ಟು ಸಮಾಜದಾಗ ಇಂಥ ಘಟನೆಗಳು ನಡೆದಾಗ ಆಗಾಗಲೇ ಅವ್ನು ಕರೆದು ನಾವು ವಾರ್ನಿಂಗ್ ಮಾಡಿ, ನೀ ಸಮಾಜ ನಿನಗೆ ಒಬ್ಬಗ ಸಂಬಂಧಪಟ್ಟದಲ್ಲ, ನೀ ಯಾವುದೂ ಇಂಥ ವಿಷಯಗಳ್ದಾಗ ಇಂಥ ಯಾವರ ಲೀಡರ್ ಇರಲಿ ಅಥವಾ ಅವರು ಸತೀಶನ ಜಾರಕಿಹೊಳಿ ಇರ್ಬೋದು ಅದರ ಮತ್ತು ಯಾವ ಲೀಡರ್ಗಳ ಬದಲು ಕೆಲವೊಂದು ಸಲ ಮಾತಾಡಿದಾಗ ನಾವು ಆವಾಗಲೇ ವಾರ್ನಿಂಗ್ ಮಾಡಿದ್ವಿ ಅವ್ರು, ನೀ ಯಾವ ಇಂಥವೆಲ್ಲ ಮಾಡಬೇಡ, ಯಾಕಂದ್ರೆ ಸಮಾಜಕ್ಕೆ ಕೆಟ್ಟ ಹೆಸರು ಬರ್ತೈತಿ. ಆಮೇಲೆ ನಮ್ಮ ಸಮಾಜ ಸಣ್ಣದಿರೋದ್ರಿಂದ ನಮಗೆ ನಾಯಕರದ ಮತ್ತು ಎಲ್ಲ ಲೀಡರ್ಗಳ್ದು ನಮ್ಗೆ ಅವಶ್ಯಕತೆ ಐತಿ. ಅದಕ್ಕೆ ನಾವೆಲ್ಲರಿಗೆ ಕೆಟ್ಟಾಗುವಂಥ ಪರಿಸ್ಥಿತಿ ಬರೋಂಗಿಲ್ಲ. ನಿಂಥದ್ದೆಲ್ಲ ಮಾಡೋಕ್ಕೆ ಹೋಗ್ಬೇಡಂತ ನಾವು ಈಗಾಗಲೇ ವಾರ್ನಿಂಗ್ ಮಾಡಿದ್ವಿ. ಆದ್ರೂ ಕೂಡ ನಿನ್ನೆ ಒಂದು ಸ್ವಲ್ಪ ಏನೋ ವಾಟ್ಸಪ್ನಾಗ ಅವ ಒಂದು ಲೈವ್ದಾಗ ಬಂದು ಅದೇನೋ ಮಾತಾಡಿದ, ನಾನು ಅಷ್ಟು ನೋಡಿಲ್ಲ ಕರೆಕ್ಟಾಗಿ. ಸತೀಶನ್ ಅವ್ರ ಬದಲು ಹಂಗೆ ಹಿಂಗೆ ಏನೋ ಮಾತಾಡಿದ, ಒಂದು ಸ್ವಲ್ಪ ಅವಾಜ್ ಶಬ್ದಗಳದಾಗ ಯೂಸ್ ಮಾಡಿದ. ಅದಕ್ಕೆ ನಿನ್ನೆ ನಮ್ಗೆಲ್ಲ ಕಾರ್ಯಕರ್ತರು ಹೋಗಿ ಅವ್ನು ವಾರ್ನಿಂಗ್ ಮಾಡೋಕೆ ಹೋಗಿದ್ರು, ಅದು ಸಿಕ್ಕಿಲ್ಲ. ಮುಂದೆ ಪೊಲಿಟಿಷನ್ ಅವ್ರನ್ನ ತೊಗೊಂಡು ಹೋಗಿ ರಕ್ಷಣೆ ಕೊಟ್ಟು ಅವನು ಮಾಡಿದರು. ಅದಕ್ಕೆ ನಾವು ಈಗಾಗಲೇ ಕಾಂಗ್ರೆಸ್ ಪಾರ್ಟಿ ಚಿಂಗ್ಳೆಯವ್ರಿಗೂ ನಾವು ಈಗಾಗಲೇ ಫೋನ್ ಮಾಡಿದ್ದೆವು, ಮಾತಾಡೋಕ್ಕಿದ್ದಂಗೆ ಅವ್ರನ್ನ ಪಕ್ಷದಿಂದ ವಜಾ ಮಾಡಕ್ಕೆ ಹೇಳಿದೆವು ನಾವೀಗ. ಆಮೇಲೆ ಛಲವಾದಿ ಸಮಾಜಕ್ಕೆ ಅವಂಗೆ ಏನೂ ಸಂಬಂಧ ಇಲ್ಲ, ಸುಮ್ಮನೆ ಸ್ವಯಂ ಘೋಷಿತವಾಗಿ ನಾನು ಛಲವಾದಿ ಅಧ್ಯಕ್ಷ ಅಂತ ಅವ್ನು ಹೇಳ್ಕೊತಿರ್ಗಡಕ್ಕೆ, ಅದಕ್ಕೆ ಏನೂ ಸಂಬಂಧ ಇಲ್ಲ. ಅದಕ್ಕೆ ನಾವು ಇದ್ರ ಬದಲು ಅವ್ನು ವಾರ್ನಿಂಗ್ ಮಾಡಿದ್ದೀವಿ. ಈಗ ಅದಕ್ಕೆ ಪತ್ರಿಕೆ ಮುಖಾಂತರ ನಮಗೊಂದು ಏನು ಹೇಳ್ತೀವಿ ಅಂದರೆ, ಅವ್ನು ನಮ್ಗೆ ಮತ್ತು ಆ ಸಮಾಜಕ್ಕೆ ಸಂಬಂಧ ಇಲ್ಲ ಅಂತೇಳಿ ತಮ್ಮ ಮುಖಾಂತರ ನಾವು ಹೇಳಿ ಬಯಸ್ತೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಪದೇ ಫಸ್ಟ್ ಟೈಮ್ ಆಗೋದನ್ನು ನಮಗೂ ಮನುಷ್ಯ ನೋವಾಗೈತೆ. ಯಾಕಂದ್ರೆ ಸತೀಶಣ್ಣ ಜಾರಕಿಹೊಳಿ ಅವ್ರಿಗೆ ನಮಗಾಗಲಿ ಭಾಳ ಒಂದು ಅನ್ನೇನುವಂಥ ಸಂಬಂಧ ಇದಾವೆ. ನಮ್ಗೆ ಭಾಳ ಸಂಬಂಧ ಅಂದ್ರೆ ನಮ್ಗೆ ಯಾವಾಗಲೂ ಬ್ರದರ್ ಟೈಪ್ ನಮ್ಮನ್ನ ಥಿಂಕ್ ಮಾಡಿದಾರೆ. ಯಾವಾಗಲೂ ನಾವು ಕುಟುಂಬ ಸದಸ್ಯರತ್ ನಮ್ಮನ್ನ ಯಾವಾಗಲೂ ನೋಡ್ಕೊಂಡು ಬಂದಾರೆ. ನಮ್ಗೆ ಅವ್ರಿಗೆ ಬೇಯಕ್ಕೂ ಸ್ವಲ್ಪ ಐತಿ, ಅಥವಾ ನಾವು ಯಾವಾಗ ತಪ್ಪು ಮಾಡಿದಾಗ ಕೂಡ ನಮ್ಗೆ ಬೇದ ಉದಾಹರಣೆಗಳು ರಗಡಿದಾವೆ. ಬರೀ ನಮ್ಗೆ ಸಪೋರ್ಟ್ ಮಾಡೋದು ಅಷ್ಟೇ ಅಲ್ಲ, ನಾವೇನಾರು ಅಕಸ್ಮಾತ್ ತಪ್ಪು ಮಾಡಿದಾಗ ನಮ್ಮ ಬೇದ ಉದಾಹರಣೆಗಳು ರಗಡಿದಾವೆ. ಅಂದರೆ ನಮ್ಮ ಒಂದು ಬ್ರದರ್ ಟೈಪ್ ಎಲ್ಲ ಸಮಾಜದಲ್ಲಿ ಪ್ರತಿಯೊಬ್ಬರು ನಮ್ಮ ದಲಿತ ಸಮಾಜದವ್ರನ್ನೆಲ್ಲರೂ, ಈವನ್ ಛಲವಾದಿ ಸಮಾಜ ಅಂದರೆ ಛಲವಾದಿ ಸಮಾಜದಲ್ಲ ಮಾದರಿ ಇರ್ಬೋದು, ಅಂದರೆ ನಮ್ದು ಎಷ್ಟು ಬರ್ತಾವೆ ಪಂಗಡಗಳು ಬರ್ತಾವೆ, ಎಲ್ಲರಿಗೂ ಕೂಡ ಅವರು ಭಾಳ ಪ್ರೀತಿಯಿಂದ ನೋಡ್ಕೊಂಡು ಬಂದಂಥವ್ರು ಇದಾರು. ಅಂಥವ್ರಿಗೆ ಈ ರೀತಿ ಮಾಡೋದ್ರಿಂದ ನಾವು ಅವು ಮೀಡಿಯಾ ಮುಖಾಂತರ ಮಾತಾಡಿ, ನಾವು ವಾಟ್ಸಪ್ನಾಗ ಬಂದು ನಾವು ಮೀಡಿಯಾ ಮುಖಾಂತರ ವಾರ್ನಿಂಗ್ ಮಾಡಾಕ್ತೀವಿ. ಈಗಾಗಲೇ ಅವ್ನು ನಾವು ಪಕ್ಷದಿಂದ ವಜಾ ಮಾಡಕ್ಕೆ ಹೇಳ್ತೇವೆ. ಆಮೇಲೆ ಛಲವಾದಿ ಮಹಾಸಭಕ್ಕೆ ಅವು ಏನೋ ಸಂಬಂಧ ಅಲ್ಲಿ ಕೂಡ ನಾವು ವಜಾ ಮಾಡಕ್ಕೆ ಹೇಳ್ತೀವಿ. ಕಂಪ್ಲೇಂಟ್ ಏನು ಮಾಡೋಂಗಿಲ್ಲ, ಈಗ ಫಸ್ಟ್ ವಾರ್ನಿಂಗ್ ಮಾಡ್ತಾಯಿದ್ದೀವಿ. ಈಗ ಮತ್ತೊಂದು ಸಲ ಏನಾರ ಮಾಡಿದ್ರೆ ಅದು ಬೇರೆ ಟೈಪ್ ನಾವು